100 ಶಿವರಾತ್ರಿ ಆಚರಿಸಿದರೆ ಸಿಗುವ ಪುಣ್ಯ ಫಲವನ್ನು ನೀಡುವ ಆರಿದ್ರ ನಕ್ಷತ್ರದ ದಿನವನ್ನು ಕಡೆಗಣಿಸಿ ಅದೃಷ್ಟ ಕಳೆದುಕೊಳ್ಳಬೇಡಿ. ನಾಳೆ ಡಿಸೆಂಬರ್ 7 ಆರಿದ್ರ ನಕ್ಷತ್ರ ಇರುವ ದಿನ. ಸಾಕ್ಷಾತ್ ಶಿವನೇ ಯಾರು ನನ್ನನ್ನು ಮಾರ್ಗಶಿರ ಮಾಸದಲ್ಲಿ ಆರಿದ್ರ ನಕ್ಷತ್ರದ ದಿನ ನನ್ನನ್ನು ಪೂಜಿಸುತ್ತಾರೋ ಅವರು ನನ್ನ ಪುತ್ರನಾದ ಸುಬ್ರಹ್ಮಣ್ಯನಿಗಿಂತಲೂ ಹೆಚ್ಚು ಪ್ರಿಯವಾಗುತ್ತಾರೆ ಎಂದು ಹೇಳಿದ್ದಾನೆ. ನಾಳೆ ಯಾವ ಕೆಲಸವನ್ನು ಮಾಡಿದರೆ ಅದೃಷ್ಟ ಕೂಡಿ ಬರುತ್ತದೆ, ಹಣೆ ಬರಹವೇ ಬದಲಾಗಿ ಜೀವನದಲ್ಲಿ ಉದ್ಧಾರ ಆಗಲು ಏನು ಮಾಡಬೇಕೆಂದು ಈಗ ತಿಳಿಯೋಣ. ಆರಿದ್ರ ನಕ್ಷತ್ರವು ಶಿವನ ನಕ್ಷತ್ರವಾಗಿದೆ. ಈ ನಕ್ಷತ್ರ ಬರುವ ದಿನದಂದೇ ಕೈಲಾಸದಿಂದ ಆದಿಶಂಕರಾಚಾರ್ಯರು ತಂದ ಚಿದಂಬರದಲ್ಲಿ ಪ್ರತಿಷ್ಠಾಪನೆ ಮಾಡಿದ ಮೋಕ್ಷಲಿಂಗಕ್ಕೆ ನಟರಾಜನಿಗೆ ಅಭಿಷೇಕ ನಡೆಯುತ್ತದೆ. ಎಲ್ಲ ಶಿವನ ದೇಗುಲದಲ್ಲಿ ಈ ದಿನ ಅಭಿಷೇಕ ಜರುಗುತ್ತದೆ. ಈ ಅಭಿಷೇಕವನ್ನು ನಾಳೆ ಬೆಳಿಗ್ಗೆ 3 ಗಂಟೆಯಿಂದ 4 ಗಂಟೆಯ ಸಮಯದಲ್ಲಿ ಮಾಡಲಾಗುತ್ತದೆ. ಈ ಅಭಿಷೇಕದ ದರ್ಶನವನ್ನು ಪಡೆದರೆ ಸಾಕು. ಆರಿದ್ರ ಅಭಿಷೇಕ ಎಂದು ಕರೆಯಲ್ಪಡುವ ಈ ಅಭಿಷೇಕ ಮನುಷ್ಯನ ಎಲ್ಲ ದುಃಖಗಳನ್ನು ದೂರ ಮಾಡುತ್ತದೆ, ಮಾಡಿದ ಪಾಪಗಳನ್ನೆಲ್ಲ ನಾಶ ಮಾಡಿ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. 100 ಶಿವರಾತ್ರಿಯ ದಿನ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಯಾವ ಫಲ ಬರುತ್ತದೋ ಅದೇ ಫಲವನ್ನು ಆರಿದ್ರ ಅಭಿಷೇಕ ನಮಗೆ ನೀಡುತ್ತದೆ ಎಂದು ನಮಗೆ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ನಮ್ಮ ಊರಿನಲ್ಲಿ ಈ ರೀತಿ ಪದ್ಧತಿ ಇಲ್ಲ. ನಮ್ಮ ಊರಿನ ಶಿವನ ದೇಗುಲದಲ್ಲಿ ಈ ದಿನ ಅಭಿಷೇಕ ಮಾಡುವುದಿಲ್ಲ ಎಂದರೆ ನೀವೇ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಬೆಳಿಗ್ಗೆ 3 ರಿಂದ 4 ಗಂಟೆಯ ಒಳಗೆ ಅಭಿಷೇಕ ಮಾಡಬಹುದು. ಶಿವಲಿಂಗ ಇಲ್ಲವೆಂದರೆ ಶಿವನ ಫೋಟೋ ನೋಡುತ್ತಾ ಓಂ ನಮಃ ಶಿವಾಯ ಎಂದು ಹೇಳಿಕೊಂಡರೆ ತುಂಬಾ ಒಳ್ಳೆಯದು. ನಿಮಗೆ ಸಾಧ್ಯವಾದರೆ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ, ಕಬ್ಬಿನ ರಸದಿಂದ ಅಭಿಷೇಕ ಮಾಡಿ. ಈ ದಿನ ಶಿವನಿಗೆ ಮಾಡುವ ಅಭಿಷೇಕದಿಂದ ಸಿಗುವ ಫಲವನ್ನು ವರ್ಣಿಸಲು ಸಾಧ್ಯವಿಲ್ಲ, ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲವೆಂದು ಪುರಾಣಗಳಲ್ಲಿ ತಿಳಿಸಿದ್ದಾರೆ. ಈ ದಿನ ಶಿವನ ದೇವಾಲಯಗಳಲ್ಲಿ ನಂದೀಶ್ವರನ ಮೂಲಕ ಶಿವನ ದರ್ಶನ ಮಾಡಿದರೆ ತುಂಬಾ ಒಳ್ಳೆಯದು. ಕೋರಿಕೆಗಳು ನಂದೀಶ್ವರನ ಮೂಲಕ ಶೀಘ್ರವಾಗಿ ನೆರವೇರುತ್ತದೆ. ಬೆಳಗಿನ ಜಾವ 3 ರಿಂದ 4 ಗಂಟೆಯೊಳಗೆ ಶಿವನಿಗೆ ಅಭಿಷೇಕ ಮಾಡಲು ಸಾಧ್ಯವಾಗದಿದ್ದರೆ ವಿಭೂತಿಯನ್ನು ಈ ದಿನ ಸ್ಪರ್ಶ ಮಾಡಿ ಶಿವಾಯ ನಮಃ ಎಂದು ಹೇಳಿಕೊಳ್ಳಬೇಕು. ಮನೆಗೆ ಹತ್ತಿರದಲ್ಲಿ ಬಿಲ್ಪತ್ರೆ ವೃಕ್ಷವಿದ್ದರೆ ಸ್ಪರ್ಶ ಮಾಡಿ ಪ್ರದಕ್ಷಿಣೆ ಮಾಡಿ ಶಿವಾಯ ನಮಃ ಎಂದು ಹೇಳುತ್ತಾ ಶಿವನಾಮಸ್ಮರಣೆ ಮಾಡಬೇಕು. ಕಣಗಲೆ ಪುಷ್ಪವನ್ನು ಶಿವನಿಗೆ ಅರ್ಪಿಸುವುದರ ಜೊತೆಗೆ ಈ ದಿನ ಕಣಗಲೆಯನ್ನು ನೀರಿನಲ್ಲಿ ನೆನೆಸಿ ಆ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ನಿಮ್ಮೆಲ್ಲ ಆರ್ಥಿಕ ಸಂಕಷ್ಟಗಳಿಗೆ ಮುಕ್ತಿ ದೊರೆಯುತ್ತದೆ. ಮೈ ತುಂಬ ಸಾಲ ಮಾಡಿಕೊಂಡಿದ್ದರೆ ಕೈನಲ್ಲಿ ದುಡ್ಡು ನಿಲ್ತಾ ಇಲ್ಲ ಎಂದರೆ ನಾಳೆ ಭಾನುವಾರ ಆರಿದ್ರ ನಕ್ಷತ್ರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ತಪ್ಪದೆ ಈ ಕೆಲಸ ಮಾಡಿ. ಶಿವನು ಜನಿಸಿದ ನಕ್ಷತ್ರ ಆರಿದ್ರ ನಕ್ಷತ್ರ. ಈ ದಿನ ಶಿವನನ್ನು ಒಲಿಸಿಕೊಳ್ಳಲು ಶಿವನಿಗೆ ಸಂಬಂಧಿಸಿದ ಎಲ್ಲ ದೇವರುಗಳ ದರ್ಶನ ಅಥವಾ ಪೂಜೆಯನ್ನು ಮರೆಯದೆ ಮಾಡಬೇಕು. ಶಿವನ ಅನುಗ್ರಹ ಸಿಗಲು ಶಿವನ ಮಡದಿಯಾದ ಪಾರ್ವತಿ ದೇವಿಯನ್ನು ಈ ದಿನ ನೋಡಬೇಕು. ಅಂದರೆ ದುರ್ಗೆಯ ನಾನಾ ಅವತಾರವಾದ ಚಾಮುಂಡೇಶ್ವರಿ, ಚೌಡೇಶ್ವರಿ, ಕಾಳಿ, ಗ್ರಾಮ ದೇವತೆ ಹೀಗೆ ದುರ್ಗಾ ಸ್ವರೂಪ ದೇವಿ ಆಲಯಗಳಲ್ಲಿ ದೇವಿ ದರ್ಶನ ಮಾಡಿ ಶಿವನಾಮ ಸ್ಮರಣೆ ಮಾಡಬೇಕು. ಶಿವಪುತ್ರರಾದ ಗಣೇಶ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಪಡೆದು ನಿಮ್ಮೆಲ್ಲ ಕೋರಿಕೆಗಳು ನೆರವೇರಲಿ ಎಂದು ಬೇಡಿಕೊಂಡು ಓಂ ನಮಃ ಶಿವಾಯ ಎಂದು ಹೇಳಿಕೊಂಡರೆ ಕಷ್ಟಗಳು ಶಿವನ ಕೃಪೆಯಿಂದ ದೂರವಾಗುತ್ತದೆ. ಶಿವನಿಗೆ ಮಹಾಶಿವರಾತ್ರಿ ಎಷ್ಟು ಪ್ರಿಯವಾಗಿದೆಯೋ ಅಷ್ಟೇ ಪ್ರಿಯವಾದ ದಿನ ಈ ಆರಿದ್ರ ನಕ್ಷತ್ರ ಬಂದಿರುವ ದಿನವಾಗಿದೆ. ಶಿವನಿಗೆ ಸಂಬಂಧಿಸಿದ ನಂದಿ ಅಂದರೆ ಗೂಳಿ ಅಥವಾ ಎತ್ತುಗಳು ಮನೆಗೆ ಸಮೀಪದಲ್ಲಿದ್ದರೆ ಅವುಗಳಿಗೆ ಆಹಾರವಾಗಿ ತಿನ್ನಲು ಬಾಳೆಹಣ್ಣು, ವಿವಿಧ ಹಣ್ಣುಗಳನ್ನು ಕೊಟ್ಟು ಶಿವನನ್ನು ಕೇವಲ 1 ಸಲ ಮನಸ್ಸಿನಲ್ಲಿ ಸ್ಮರಿಸಿದರೆ ಸಾಕು. ಶಿವಪ್ಪನ ಕೃಪೆಯಿಂದ ನಿಮ್ಮ ಆಗದೇ ಇರುವ ಕೆಲಸಗಳು ಕೂಡ ಆಗುತ್ತದೆ. ಉದ್ಯೋಗ, ಹಣ, ಆರೋಗ್ಯ, ವ್ಯಾಪಾರದ ಕೋರಿಕೆಗಳು ನೆರವೇರುತ್ತದೆ. ಮೊಟ್ಟ ಮೊದಲ ಬಾರಿಗೆ ಶಿವನನ್ನು ಲಿಂಗ ಸ್ವರೂಪದಲ್ಲಿ ಪೂಜಿಸಿ ಅಭಿಷೇಕ ಮಾಡಿದ ದಿನವೇ ಈ ಮಾರ್ಗಶಿರ ಮಾಸದ ಆರಿದ್ರ ನಕ್ಷತ್ರದ ದಿನವಾಗಿದೆ. ಐಶ್ವರ್ಯವನ್ನು ನೀಡುವವನೇ ಈಶ್ವರನಾಗಿದ್ದಾನೆ. ಆದ್ದರಿಂದ ಈ ದಿನ ಆದಷ್ಟು ಶಿವಲಿಂಗದ ದರ್ಶನ ಮಾಡಲು ಪ್ರಯತ್ನ ಮಾಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯವಾಗದಿದ್ದರೂ ಭಾನುವಾರ ಯಾವುದೇ ಸಮಯದಲ್ಲಿ ಶಿವಲಿಂಗದ ದರ್ಶನ ಮಾಡಿ. ಬ್ರಹ್ಮ ಬರೆದ ಹಣೆಬರಹವನ್ನು ಕೂಡ ಶಿವನು ಬದಲಿಸುತ್ತಾನಂತೆ. ಆದ್ದರಿಂದ ಪ್ರತಿಯೊಬ್ಬರೂ ನಾಳೆ ಭಾನುವಾರದ ದಿನ ಭಕ್ತಿಯಿಂದ ನಿಸ್ವಾರ್ಥದಿಂದ ಒಳ್ಳೆಯದಾಗಬೇಕು ಎಂದು ಕೇಳಿಕೊಳ್ಳುವುದರ ಜೊತೆಗೆ ಮನಸಾರಿ ಶಿವನಿಗೆ ಪ್ರೀತಿಯಿಂದ
ಭಕ್ತಿಯಿಂದ ಪೂಜೆ ಮಾಡಿ ಆರಿದ್ರ ನಕ್ಷತ್ರದ ದಿನ ಶಿವನಿಗೆ ಪೂಜಿಸಿದರೆ ಯಾವ ಫಲ ಸಿಗುತ್ತದೆ ಎಂದು ಆ ಲೀಲೆಯನ್ನು ಕೇಳಿದರೆ ಅದೆಷ್ಟೋ ಪುಣ್ಯ ಸಿಗುತ್ತದೆಯಂತೆ. ಈ ದಿನ ಶಿವನಿಗೆ ಪ್ರಿಯವಾದ ತೆಂಗಿನಕಾಯಿ ದೀಪಾರಾಧನೆ ಮನೆಯಲ್ಲಿ ಮಾಡಿಕೊಳ್ಳಿ. ಶಿವನ ದೇಗುಲದಲ್ಲಿ ಮಣ್ಣಿನ ದೀಪಗಳನ್ನು ಬೆಳಗಿಸಿ ಶಿವನ ದೇಗುಲದಲ್ಲಿರುವ ಉತ್ಸವ ಮೂರ್ತಿಯ ದರ್ಶನ ಪಡೆದು ಮನೆಗೆ ಬನ್ನಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಓಂ ನಮಃ ಶಿವಾಯ ಎಂದು ಬರೆದು ಈ ವಿಡಿಯೋನ ಶಿವನನ್ನು ನೆನೆದು ಭಕ್ತಿಯಿಂದ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.